ಗಾಂಭೀರ್ಯ, ಸ್ನೇಹ, ಅಭಿಮಾನ, ಪ್ರೀತಿ, ವಾತ್ಸಲ್ಯ ಇದೆಲ್ಲದಕ್ಕೂ ಮತ್ತೊಂದು ಹೆಸರು ಕಿಚ್ಚ ಸುದೀಪ್ ಸರ್. ಸುದೀಪ್ ಸರ್ ಅವರ 30 ವರ್ಷದ ಒಂದು ಸಿನಿ ಜರ್ನಿ, ಅದನ್ನ ನಾವೆಲ್ಲರೂ ಅಭಿಮಾನಿಗಳು ಕಿಚ್ಚೋತ್ಸವ ಅಂತ ಆಚರಿಸ್ತಾ ಇದ್ದೀವಿ. ಸುದೀಪ್ ಸರ್ ಎಂಟ್ರಿಗಿಂತ ಮುಂಚೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸುದೀಪ್ ಸರ್ಗೆ ನಟನೆ ಅಂದ್ರೆ ಎಷ್ಟು ಇಷ್ಟ ಅಷ್ಟೇ ಇಷ್ಟ ಸಂಗೀತ ಅಂತ. ಸೊ ಅವರಿಗೆ ಹಾಡುಗಳಂದ್ರೆ ಬಹಳ ಇಷ್ಟ. ಅವರ ಧ್ವನಿಯಲ್ಲಿ ನಾವೆಷ್ಟು ಹಾಡುಗಳನ್ನ ಕೇಳಿದೀವಿ. ಸೊ ಅಂತ ನೆಚ್ಚಿನ ನಮ್ಮ ಕನ್ನಡ ಮಣ್ಣಿನ ಮಗನಿಗೆ ಈಗ ಮ್ಯೂಸಿಕಲ್ ಟ್ರಿಬ್ಯೂಟ್ ಅನ್ನ ನೀಡೋದಕ್ಕೆ ನಮ್ಮ ತಂಡ ರೆಡಿ ಆಗಿದೆ. ಓವರ್ ಟು ಯು, ಲೆಟ್ಸ್ ಗೋ ಫಾರ್ ಇಟ್. ಸ್ವಾಗತಿಸ್ತೀರಿ. ಥ್ಯಾಂಕ್ ಯು. ನನ್ನ ಹಾಡಿದಂಥ ಪ್ರತಿಯೊಬ್ಬರಿಗೂ, ಸಂಗೀತ ಬಾರಿಸಿದರೆ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಸೆಲೆಬ್ರಿಟಿ ಸಿನಿಮಾ ಇವತ್ತು ಇಲ್ಲಿ ಲಾಂಚ್ ಆಗಿದೆ. ಕಿರಣ್ ಹೇಳಿದಾಗೆ ಇಲ್ಲಿಂದ ಅಪ್ಡೇಟ್ಸ್ ಅಂದರು. ಬಟ್ ಒಂದು ಸಿನಿಮಾ ಮಾಡೋದು ಬಹಳ ಈಸಿ ಆದಂಥ ಕೆಲಸ. ಆದರೆ ಅದು ಬೆಳಿಬೇಕು ಅಂದ್ರೆ ನಿಮ್ಗೆಲ್ಲರೂ ಸಹಕಾರ ಬೇಕು. ನನಗೆ ಗೊತ್ತಿರೋ ಹಾಗೆ ಬೈ ಫಾರ್ ಟೆಕ್ನಿಕಲಿ ಎಕ್ಸಲೆಂಟ್ ಆಗಿದೆ ಸಿನಿಮಾ. And I love the music. Vijay, I really love the music. So I wish you all the very best. ಪ್ರತಿಯೊಬ್ಬರಿಗೂ ಈ ಸಿನಿಮಾದಲ್ಲಿರೋರಿಗೂ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಇಲ್ಲಿರೋ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ತೆಗಳನ್ನ ಹೇಳ್ತಾ, ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಒಂದೇ ಒಂದು ಪ್ರಶ್ನೆ, ಸಿನಿಮಾ ಪಾತ್ರ, ನಿರ್ದೇಶನ, ನಿರ್ಮಾಣ, ಕ್ರಿಕೆಟು, ಕಿರುತೆರೆ, ಬೆಳ್ಳಿತೆರೆ ಎಲ್ಲೇ ಹೋದ್ರು ನಿಮ್ಮ ಛಾಪನ ಮೂಡಿಸಿ ಇವತ್ತಿಗೆ 30 ವರ್ಷಗಳಾಯ್ತು ಸರ್. ಐ ನೋ ಇವಾಗ ನೀವು ಈ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀರ, ಬಟ್ ಈ ವೇದಿಕೆಯ ಮೂಲಕ, ಈ ಕಾರ್ಯಕ್ರಮದ ಮೂಲಕ ನಿಮ್ಮ ಕೋಟ್ಯಾಂತರ ಅಭಿಮಾನಿಗಳು ಇದನ್ನ ಕೇಳಕ್ಕೆ ಇಷ್ಟಪಡ್ತಿದ್ದಾರೆ. 30 ವರ್ಷಗಳ ಜರ್ನಿಯನ್ನ ನೆನೆಸ್ಕೊಂಡಾಗ, ಈ ಕೂಗನ್ನ ಕೇಳಿಸ್ಕೊಂಡಾಗ ಮೊದಲನೇ ರಂಗದಲ್ಲಿ ನಾನು ಪಾದಾರ್ಪಣೆ ಮಾಡಿದಾಗ ಕಾದಿದ್ದು ಆ ಮೊದಲನೇ ಹೌಸ್ಫುಲ್ ಬೋರ್ಡಿಗೆ. ಅದಕ್ಕೆ ಒಂದು 8 ವರ್ಷ ಆಯಿತು, 8 ಇಯರ್ಸ್. ಇವತ್ತಿಗೆ ಹೌಸ್ಫುಲ್ ಬೋರ್ಡ್ ಅನ್ನೋದೇನಿದೆ ಒಂದು ಸರಳವಾಗಿ ಬೀಳ್ತಾ ಇರುತ್ತಮ್ಮ ಅಂತ ಕಲೆಗಳು ಇವತ್ತು ಬಂದಿದ್ದಾವೆ. ಬಟ್ 30 ಇಯರ್ಸ್ ನೀವೇನು ಹೇಳ್ತೀರಿ? ನನಗೆಲ್ಲದಕ್ಕಿಂತ ಮೆಚ್ಚುಗೆ ಏನಂದರೆ, ಕನ್ನಡ ಚಿತ್ರರಂಗದಲ್ಲಿ ಕನ್ನಡಿಗರು ನಮ್ಮನ್ನು ಪ್ರೀತಿಸಿ ಅವತ್ತು ಒಪ್ಕೊಂಡಿದ್ದು, ಅಲ್ಲಿಂದ ಹಿಡಿದು ನಾವು ಅವ್ರನ್ನ ಪ್ರೀತಿಸೋದಕ್ಕೆ ನಿಲ್ಲಿಸೇ ಇಲ್ಲ. ಅವರ ಸೊ 30 ಇಯರ್ಸ್ ಹೋಗಿದ್ದು ಗೊತ್ತಾಗಿಲ್ಲ ಅಫ್ಕೋರ್ಸ್. ಆ್ಯಂಡ್ ಸಿನಿಮಾ ಅಂತ ಬಂದಾಗ ಅದೊಂದಾಗೆ ಅದು ಯಾವತ್ತೂ ತೃಪ್ತಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈ ಹಸಿವು 30 ವರ್ಷದಿಂದಲೂ ತೃಪ್ತಿ ಆಗಿಲ್ಲ ಅಂದಮೇಲೆ ಇನ್ನೂ 30 ವರ್ಷ ಮುಗಿಯಲ್ಲ. ಥ್ಯಾಂಕ್ ಯು. ಹಾಗಾದ್ರೆ ಆ ಹಸಿವು ಹೀಗೆ ಮುಂದುವರಿಯಲಿ ಅಂತ ಆಶಿಸ್ತೀವಿ ಸರ್. ಅವಾಗ AVಯಲ್ಲಿ ನಿಮ್ಮ ತಾಯಿಯ ಒಂದು ತುಣುಕನ್ನ ಹಾಕಿದ್ರು. ಅವ್ರು ಹೇಳಿದಂಥ ಮಾತನ್ನೇ ಇವತ್ತು ನಾವು ಮತ್ತೊಮ್ಮೆ ಹೇಳಕ್ ಇಷ್ಟಪಡ್ತೀವಿ. 30 ಅಲ್ಲ, 60 ಅಲ್ಲ, 100 ವರ್ಷಗಳ ಕಾಲ ನೀವು ಚೆನ್ನಾಗಿರ್ಬೇಕು, ನೀವು ಪ್ರಖರವಾಗಿ ಬೆಳಗ್ತಾ ಇರಬೇಕು, ನಿಮ್ಮ ಚಿತ್ರಗಳ ಮೂಲಕ ನಮ್ಮನ್ನ ರಂಜಿಸ್ತಾ ಇರಬೇಕು ಅಂತ ಆ ತಾಯಿಯ ಮಾತುಗಳ ಮೂಲಕ ನಾವು ಹಾರೈಸ್ತೀವಿ ಸರ್. 30 ವರ್ಷಗಳನ್ನ ನಮ್ಗಾಗಿ ಕೊಟ್ಟಂತ ಕಿಚ್ಚ ಸುದೀಪ್ ಸರ್ಗೆ ಒಮ್ಮೆ ಎದ್ದು ನಿಂತು ಚಪ್ಪಾಳೆ ಬರಲಿ ಅಭಿಮಾನಿಗಳೇ. ಇಷ್ಟು ಮಟ್ಟಿಗೆ ಕನ್ನಡಿಗರನ್ನ ರಂಜಿಸಿದ್ದಾರೆ ನಮ್ಮ ನೆಚ್ಚಿನ
ಸರ್, ಗಾಂಭೀರ್ಯ, ಸ್ನೇಹ, ಅಭಿಮಾನ, ಪ್ರೀತಿ, ವಾತ್ಸಲ್ಯ ಇದೆಲ್ಲದಕ್ಕೂ ಮತ್ತೊಂದು ಹೆಸರು ಕಿಚ್ಚ ಸುದೀಪ್ ಸರ್. ಸುದೀಪ್ ಸರ್ ಅವರ 30 ವರ್ಷದ ಒಂದು ಸಿನಿ ಜರ್ನಿ, ಅದನ್ನ ನಾವೆಲ್ಲರೂ ಅಭಿಮಾನಿಗಳು ಕಿಚ್ಚೋತ್ಸವ ಅಂತ ಆಚರಿಸ್ತಾ ಇದ್ದೀವಿ. ಸುದೀಪ್ ಸರ್ ಎಂಟ್ರಿಗಿಂತ ಮುಂಚೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸುದೀಪ್ ಸರ್ಗೆ ನಟನೆ ಅಂದ್ರೆ ಎಷ್ಟು ಇಷ್ಟ, ಅಷ್ಟೇ ಇಷ್ಟ ಸಂಗೀತ ಅಂತ. ಸೊ ಅವರಿಗೆ ಹಾಡುಗಳಂದ್ರೆ ಬಹಳ ಇಷ್ಟ. ಅವರ ಧ್ವನಿಯಲ್ಲಿ ನಾವೆಷ್ಟು ಹಾಡುಗಳನ್ನ ಕೇಳಿದೀವಿ. ಸೊ ಅಂತ ನೆಚ್ಚಿನ ನಮ್ಮ ಕನ್ನಡ ಮಣ್ಣಿನ ಮಗನಿಗೆ ಈಗ ಮ್ಯೂಸಿಕಲ್ ಟ್ರಿಬ್ಯೂಟ್ ಅನ್ನ ನೀಡೋದಕ್ಕೆ ನಮ್ಮ ತಂಡ ರೆಡಿ ಆಗಿದೆ. ಓವರ್ ಟು ಯು, ಲೆಟ್ಸ್ ಗೋ ಫಾರ್ ಇಟ್. ಆಕ್ಟಿಂಗ್ ನಲ್ಲಿ ಪರ್ಫಾರ್ಮರ್, ಸ್ವ್ಯಾಗ್ ಅಂತ ಬಂದ್ರೆ ಹೈ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್. ಚಿತ್ರರಂಗದಲ್ಲಿ ಪೂರೈಸಿದ್ದು 3 ದಶಕ. ಅಂದಿಗೂ ಇಂದಿಗೂ ಎಂದೆಂದಿಗೂ ಇವರನ್ನ ದೊಡ್ಡ ಪರದೆಯಲ್ಲಿ ನೋಡಲು ಅಭಿಮಾನಿಗಳಿಗೆ ಹೆಚ್ಚುತ್ತಲೇ ಇದೆ ತವಕ. ಕನಸು ಕಂಡಿದ್ದು ಕನ್ನಡದಲ್ಲಿ, ನನ್ನ ಸಾಗಿಸಿದ್ದು ವಿಶ್ವ ಮಟ್ಟದಲ್ಲಿ. ವಾಯ್ಸ್ ನಲ್ಲಿ ಬೇಸ್ ಇದೆ, ಆಕ್ಟಿಂಗ್ ನಲ್ಲಿ ಕ್ರೇಜ್ ಇದೆ, ಆಟಿಟ್ಯೂಡ್ ನಲ್ಲಿದೆ ಗತ್ತು ಗಮ್ಮತ್ತು. ಯಾವತ್ತಿದ್ರೂ ಅಭಿಮಾನಿಗಳ ಪಾಲಿಗೆ ಇವರೇ ಸ್ವತ್ತು. ಪೊಲೀಸ್ ಸೈಲೆಂಟ್ ಆಗಿದೆ ಅಂತ ಮಾತ್ರಕ್ಕೆ ಸುಸ್ತಾಗಿದೆ ಅಂತ ಅರ್ಥ ಅಲ್ಲ, ಬೇಟೆ ಆಡಕ್ಕೆ ರೆಡಿಯಾಗಿದೆ ಅಂತ. ಜನರೇಷನ್ಗಳು ಚೇಂಜ್ ಆದ್ರೂ ಇವರ ಸಿನಿಮಾಗಳ ಸೆಲೆಬ್ರೇಷನ್ ಯಾವತ್ತೂ ಚೇಂಜ್ ಆಗಿಲ್ಲ. ಕನ್ನಡ ಚಿತ್ರವನ್ನ ಇಡೀ ದೇಶವೇ ಕೊಂಡಾಡುವಂತೆ ಮಾಡಿದ ಗೋಲ್ಡನ್ ಲೆಗ್ ನಮ್ಮ ಕಿಚ್ಚ. ಯಾರ್ಯಾರಿದ್ದೀರಾ ಸಿಂಗರ್ಸ್? ಅವ್ರ ಜೊತೆ ಹಾಡ್ ಹೇಳಕ್ ರೆಡಿನಾ? ಡಾನ್ಸ್ ಮಾಡಕ್ ರೆಡಿನಾ? ಇವ್ರ ಎನರ್ಜಿ ಸಾಕಾಗ್ತಾ ಇಲ್ಲ, ಗುರು ಸಾಕಾಗ್ತಾ ಇಲ್ಲ. ಹಾಗಾಗಿ ಎನರ್ಜಿ ಬರ್ತಾ ಇದೆ. ಇವಾಗ ತಾನೇ ಮೈದಾನಕ್ಕೆ ಎಂಟ್ರಿ ಆಗ್ತಾ ಇದೆ. ನಿನ್ನ ಹಾಗೆ ಅಮಲು ಬೇರಿಲ್ಲವೇ. ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಅಂಬು ರಾಜಕುಮಾರ. ಸೂಪರ್. ಇನ್ ಸ್ವಲ್ಪ ಹೊತ್ತಿನಲ್ಲಿ ಸುದೀಪ್ ಸರ್ ಬರ್ತಾರೆ. ಹೊಸ ಕಥೆಗಳಾಗಿರ್ಬೋದು, ಹೊಸ ತಂಡಗಳಾಗಿರ್ಬೋದು, ಹೊಸ ಪ್ರತಿಭೆಗಳಾಗಿರ್ಬೋದು, ಹೊಸ ಕಲಾವಿದರು, ತಂತ್ರಜ್ಞರು, ಬರಹಗಾರರು, ಒಟ್ಟಾರೆ ಕನ್ನಡದಲ್ಲಿ ಹೊಸತನದಲ್ಲಿ ಏನಾದ್ರೂ ಮಾಡಬೇಕು ಅಂತ ಯಾರಾದ್ರೂ ಅನ್ಕೊಂಡಾಗ ಅದಕ್ಕೆ ಮೊದಲು ಬೆಂತಟ್ಟಿ ಪ್ರಶಂಸಿಸಿ ಮುಂದಕ್ಕೆ ಹೋಗಿ ಅಂತ ಅವರ ಹಿಂದೆ ನೆರಳಾಗಿ ನಿಲ್ಲುವಂತ
ನೆಚ್ಚಿನ ಕಿಚ್ಚ ಸುದೀಪ್ ಸರ್ ಅವರು ಇವತ್ತು ಹೊಸ ಕನ್ನಡ ಚಲನಚಿತ್ರದ ಒಂದು ಟೈಟಲ್ ಟೀಸರ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಆ ಚಿತ್ರದ ನಾಯಕ ನಟನನ್ನ ನಿಮ್ಮೆಲ್ಲರಿಗೂ ಪರಿಚಯ ಮಾಡ್ಕೊಡೋದಕ್ಕೆ ಬಂದಿದ್ದಾರೆ. ಸೊ ಇನ್ ಸ್ವಲ್ಪ ಹೊತ್ತಲ್ಲಿ ನಮ್ಮ ಮಾಣಿಕ್ಯ, ನಮ್ಮ ಕಿಚ್ಚ ಸುದೀಪ್ ಸರ್, ನಮ್ಮೆಲ್ಲರ ಪ್ರೀತಿಯ ಬಿಗ್ ಬಾಸ್ ಸ್ಟೇಜ್ ಮೇಲೆ ಬರ್ತಾರೆ. ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ಹಾಡುಗಳ ಕಾರ್ಯಕ್ರಮ ಸಿಕ್ಕಾಪಟ್ಟೆ ನಡೀತಾ ಇದೆ. ಸಾಕಷ್ಟು ಹಾಡುಗಳನ್ನ ನಮ್ಮ ಗಾಯಕಿಯರು ಹಾಡ್ತಾ ಇದ್ರೆ. ಇನ್ನೊಂದು ಹಾಡನ್ನ ಕೇಳೋಣ, ನನಗೂ ಹಾಡನ್ನ ಕೇಳುವಂತಹ ಆಸೆ. ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಅವರಿದ್ದಾರೆ. ಅವರ ನಗು ಚಂದ, ಯಾಕಂದ್ರೆ ಸರಿಗಮಪ ಜೂರಿಯಲ್ಲಿ ಅವ್ರ ನಗುನೇ ಎಲ್ಲರಿಗೂ ತುಂಬಾ ಶಕ್ತಿಯನ್ನ ತಂದುಕೊಡುತ್ತೆ. ಸೊ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಜನಪ್ರಿಯ ಗಾಯಕಿ ಶಶಿಕಲಾ ಅವರನ್ನ ಪ್ಲೀಸ್. ಅವರಿದ್ದಾರೆ. ಅವರ ನಗು ಚಂದ, ಯಾಕಂದ್ರೆ ಸರಿಗಮಪ ಜೂರಿಯಲ್ಲಿ ಅವ್ರ ನಗುನೇ ಎಲ್ಲರಿಗೂ ತುಂಬಾ ಶಕ್ತಿಯನ್ನ ತಂದುಕೊಡುತ್ತೆ. ಸೊ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಜನಪ್ರಿಯ ಗಾಯಕಿ ಶಶಿಕಲಾ ಅವರನ್ನ ಪ್ಲೀಸ್. ಗುಡಿಯ ಕಟ್ಟಿದ ಒಳಮನೆಯ ಗುಡಿಯಲ್ಲಿರುವ ನಾನು, ಬೆಳೆಯ ನಡುವೆ ರೈತ ಬಸಿದ ಬೆವರಲ್ಲಿರುವೆ ನಾನು. ಕೆಲಸದಿನದೆ ಫಲವುನಿನದೆ ಛಲದ ಒಳೆಯ ನೀರು, ಇದನ್ನು ಮರೆತು ನನಗೆ ನಮಿಸಿ ಶ್ರಮವ ಪಡುವೆ ನೀರು. ಸೂಪರ್ ಹಿಟ್ ಚಿತ್ರಕ್ಕೆ ನಾಯಕಿ ಆಗ್ತಾರೆ. ಇದೀಗ ಗೌರಿ ಆರ್ಟ್ಸ್ ನಿರ್ಮಾಣ ಸಂಸ್ಥೆಯ ಚುಚ್ಚಲ ಚಿತ್ರಕ್ಕೆ ನಾಯಕಿಯಾಗಿದ್ದಾರೆ. ಕನ್ನಡದ ಹುಡುಗಿ, ಮೈಸೂರು ಬೆಳಗಿ, ಮಹಾನಟಿ ಪ್ರಿಯಾಂಕಾರವರಿಗೆ ಚಿತ್ರತಂಡದ ಪರವಾಗಿ ಅಭಿನಂದನೆಗಳು. ಮಹಾನಟಿ ಕಾರ್ಯಕ್ರಮದ ವಿನ್ನರ್, 7 ಮಲೆ ಚಿತ್ರದ ನಾಯಕ ನಟಿ, ದ ವೆರಿ ಬ್ಯೂಟಿಫುಲ್, ದ ವೆರಿ ಟ್ಯಾಲೆಂಟೆಡ್ ನಮ್ಮ ಕನ್ನಡತಿ ಪ್ರಿಯಾಂಕಾ. ವಿಷಯಗಳ ತಿಳಿಸುವೆನು ನಿನ್ನಲ್ಲಿ ನಗುವನ್ನು ಹುಟ್ಟಾಕಲು, ಹಾಗೊಂದು ಹೀಗೊಂದು ಕನಸುಗಳ ಕಳಿಸುವೆನು ಕಣ್ಣಲ್ಲೇ ದೃಶ್ಯಗಳ ಕಟ್ಟಾಕಲು. ನನಗೇನ ಇಷ್ಟ ಆಗೋದು ಯಾವಾಗ ನೀ ನನ್ನ ಇಷ್ಟ ಪಟ್ಟಾಗ, ಯಾವಾಗ ನಾನಿನ್ನ ಸೇರೋದು ಯಾವಾಗ, ಯಾವಾಗ ಯಾವಾಗ ನೀ ನನ್ನ ಉಸಿರಾದೆ ಯಾವಾಗ. ನೋಡಿ, ಕನ್ನಡದ ನಾಯಕಿ, ಕನ್ನಡದ ಹುಡುಗಿ ಬೆಳಿಗ್ಗೆ ಡಾನ್ಸ್ ಮಾಡಿದಾಗ ಕನ್ನಡಿಗರಾಗಿ ನೀವೇನ್ ಮಾಡ್ಬೇಕು? ಪ್ರೀತಿಯಿಂದ ಒಂದು ಚಪ್ಪಾಳೆ ಹೊಡಿಬೇಕು ಅವರಿಗೆ. ಅದು ಎನರ್ಜಿ ಇದ್ರೆ. ಚಿಕ್ಕ ನಾಯಕನಲ್ಲಿ ಜನತೆ ಹೇಗಿದ್ದೀರಾ? ಸೊ ತುಂಬಾ ಖುಷಿ ಆಗ್ತಾ ಇದೆ. ಆಫ್ಟರ್ 7 ಮಲೆ ಇದೇ
ಲೈವ್ ಪ್ರೋಗ್ರಾಮ್ ಅಲ್ಲಿ ಫಸ್ಟ್ ಟೈಮ್ ಕಾಣಿಸ್ಕೊಳ್ತಾ ಇರೋದು. ಅದು ಇಷ್ಟು ದೊಡ್ಡ ಇವೆಂಟಿಗೆ ನಾನು ಬಂದೇ ಇಲ್ಲ. ಸೊ ದಿಸ್ ಇಸ್ ಮೈ ಫಸ್ಟ್ ಟೈಮ್. ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರನ್ನು ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ನೇರವಾಗಿ ಭೇಟಿಯಾಗಿ ತುಂಬಾ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ನಿಮ್ಗೆ ಅಭಿನಂದನೆಗಳು. Thank you. ಮಹಾನಟಿ ಆದ ನಂತರ ಪ್ರಿಯಾಂಕಾ ನೀವೊಂದು ಸಿನಿಮಾ ಮಾಡ್ತೀರಾ.